ನಾನು ಏನಕ್ಕೆ ಮೀಡಿಯಂ ಮೋಡ್ ತಗೊಂಡಿದ್ದೀನಿ ಅದನ್ನೇನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ನಾನು ಏನೇನು ಬ್ಲಾಗ್ ಮಾಡಿದ್ದೀನೋ ಅದನ್ನೆಲ್ಲ ಇಯರ್ಫೋನ್ ಯೂಸ್ ಮಾಡೇ ಮಾಡಿರೋದು. ಸೊ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇನ್ನೊಂದೇನೆಂದರೆ ಬಜೆಟ್ ಫ್ರೆಂಡ್ಲಿನೂ ಇದೆ. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದನ್ನಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ನೀವು ಮೀಡಿಯಂ ಮೋಡ್ ಅನ್ಬಾಕ್ಸಿಂಗ್ ನೋಡ್ಕೊಂಡು ಬಂದ್ಬಿಡಿ. ಸೊ ನೋಡ್ತಿದ್ರಲ್ಲ, ಇದೇ ಮೀಡಿಯಂ ಮೋಡ್ ಅಂತ. ಇದು ಹೀರೋ 9 ಬ್ಲ್ಯಾಕ್ಗೂ ಆಗುತ್ತೆ, ಹೀರೋ 10 ಬ್ಲ್ಯಾಕ್ಗೂ ಆಗುತ್ತೆ, ಹೀರೋ 11 ಬ್ಲ್ಯಾಕ್ಗೂ ಆಗುತ್ತೆ. ನೋಡಿ, ನಾನು ಅಮೆಝಾನ್ ಕಡೆಯಿಂದ ಆರ್ಡರ್ ಮಾಡಿದ್ನಲ್ಲ, ಪ್ಯಾಕಿಂಗ್ ನೋಡಿ ಈ ಥರ ಬಂದಿದೆ. ಸೊ ಈ ಕವರಲ್ಲಿ ಈ ಥರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಈ ಸೈಡು ಏನಿಲ್ಲ, ಬರೀ ನನ್ನ ಅಡ್ರೆಸ್ ಇದೆ. ನೋಡಿ, ನೋಡ್ತಿದ್ರಲ್ಲ, ಇಲ್ಲೊಂದು ಸೆಲ್ಲೋ ಟೇಪು, ಇಲ್ಲೊಂದು ಸೆಲ್ಲೋ ಟೇಪ್ ಹಾಕಿದ್ದಾರೆ. ನೋಡಿ, ಕವರ್ ಓಪನ್ ಮಾಡಿದ್ರೆ ಈ ಥರ ಇದೆ. ನೋಡಿದ್ರಲ್ಲ, 8700 ಅಂತಿದೆ. ಬಟ್ ಇದು ಬಂದು ನಮಗೆ 7.6K ಬಿದ್ದಿದೆ. ನೋಡಿ, ಹೊರಗಡೆಯಿಂದ ಬಾಕ್ಸ್ ಈ ಥರ ಇದೆ. ನೋಡಿ, ಇದ್ರ ಮೇಲೆ ಬರೆದ್ಬಿಟ್ಟವ್ರೆ, ವೆದರ್ ರೆಸಿಸ್ಟೆಂಟು, ನಾಟ್ ವಾಟರ್ ರೆಸಿಸ್ಟೆಂಟು, ಡೈರೆಕ್ಷನಲ್ ಮೈಕ್, 3.5mm ಮೈಕ್ ಪೋರ್ಟ್, HDMI ಔಟ್ ಪೋರ್ಟ್, USB-C ಪೋರ್ಟ್. ಟೋಟಲ್ ಇದರಲ್ಲಿ ನಮಗೆ 1 2 3 4 5 ವೆದರ್ ಬಿಟ್ಬಿಡಿ. ಈ 4 ಆಪ್ಷನ್ಸ್ ನಮ್ಗೆ ಯೂಸ್ಫುಲ್ ಇರ್ತದೆ. ಇದು ವೆದರ್ ರೆಸಿಸ್ಟೆಂಟು. ಸೊ ಇಲ್ಲಿ ಮಾರ್ಕ್ ತೋರಿಸಿದಲ್ಲ, ಇದನ್ನು ಐ ಥಿಂಕ್ ಈ ಥರ ಎಳಿಬೇಕು ಅನ್ಕೊತೀನಿ. ಓಕೆ, ವಾವ್, ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಲಿಮಿಟೆಡ್ ಲೈಫ್ ಟೈಮ್ ವಾರಂಟಿ ಅಂತೇಳಿ ಒಂದು ಬುಕ್ಲೆಟ್ ಸಿಗುತ್ತೆ. ಸೊ ಇದನ್ನ ಪಕ್ಕಕ್ಕೆ ಇಟ್ಟರೆ ಗೋಪ್ರೋ ಕಡೆದು ಮೀಡಿಯಂ ಮೋಡ್ ಯೂಸೇಜ್ ಗೈಡ್ ಅಂತ ಹೇಳ್ಬಿಟ್ಟು, ಸೊ ಯಾವ ಥರ ಯೂಸ್ ಮಾಡೋದು ಏನು ಪ್ರತಿಯೊಂದು ನಮಗೆ ಆ ಇಮೇಜಸ್ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಗೋಪ್ರೋದು ಒರಿಜಿನಲ್ ಸ್ಕ್ರೂ ಒಂದು ಕೊಟ್ಟಿದ್ದಾರೆ, ಪ್ಲಸ್ ಎಲ್ ಶೇಪ್ ಇದೆಲ್ಲ, ಎಲ್ ಮೌಂಟು. ಸೊ ಒರಿಜಿನಲ್ ಸ್ಕ್ರೂ, ಒರಿಜಿನಲ್ ಎಲ್ ಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಪಕ್ಕಕ್ಕೆ ಇಟ್ಟರೆ ಹಿಯರ್ ವಿ ಗೋ, ಡೆಡ್ ಕ್ಯಾಟ್. ಇಲ್ಲಿ ನೋಡಿ, ಡೆಡ್ ಕ್ಯಾಟ್ದು. ಸೊ ಈ ಬಾಕ್ಸಲ್ಲಿ ಇನ್ನಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದನ್ನ ಪಕ್ಕಕ್ಕೆ ಇಡೋಣ. ಸೊ ಇದ್ರ ಮೇಲೆ ಅವ್ರು ಏನೂ ಬರ್ದಿಲ್ಲ. ಸೊ ಮಾರ್ಕ್ಸ್ ಏನಂತ ಹೇಳ್ಬಿಟ್ಟು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಸೊ ಮೀಡಿಯಂ ಮೋಡ್ ನೋಡಿ ಈ ಥರ ಇದೆ. ಸೊ ಈ ಡೆಡ್ ಕ್ಯಾಟ್ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ವಿಂಡ್ ನಾಯ್ಸ್ನ ಅವಾಯ್ಡ್ ಮಾಡ್ಬೋದು. ಐ ಥಿಂಕ್ ಹಿಂಗೆ ಅನ್ಕೊತೀನಿ. ಎಸ್, ನೋಡಿ, ಇದನ್ನ ಹಾಕಿದ್ರೆ ಈ ಥರ ಇರ್ತದೆ. ಅಂದರೆ ಕಂಪ್ಲೀಟ್ ಈ 3ಕ್ಕೆ ಮಾತ್ರ ನಾವು 7.6K ಪೇ ಮಾಡಬೇಕು. ಶಾರ್ಟ್ ಆ್ಯಂಡ್ ಸ್ಪೀಡಾಗಿ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ನೋಡಿ, ಏನಾಗುತ್ತೆ ಅಂದರೆ ನಾವು ಗೋಪ್ರೋಲ್ ರೆಕಾರ್ಡ್ ಮಾಡಿರ್ತೀವಲ್ಲ ಫೋಟೇಜ್, ಅದ್ರ ಜೊತೆಗೆ ಒಂದು ಆಡಿಯೋ ಬಂದಿರ್ತದೆ. ಅದರಲ್ಲಿ ಬಂದ್ಬಿಟ್ಟು ನಮ್ಮ ಬೈಕ್ ಸೌಂಡು ಪ್ಲಸ್ ವಿಂಡ್ ನಾಯ್ಸ್ ತುಂಬ ರೆಕಾರ್ಡ್ ಆಗಿರ್ತದೆ. ಹೆಲ್ಮೆಟ್ ಒಳಗಡೆ ಇಯರ್ಫೋನ್ ಇಟ್ಕೊಂಡು ಅದನ್ನು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ಪ್ಯಾಕೆಟಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವಾಯ್ಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತದೆ, ಚೆನ್ನಾಗಿ ರೆಕಾರ್ಡ್ ಆಗಿರ್ತದೆ. ಬಟ್ ಇವೆರಡನ್ನೂ ಮರ್ಜ್ ಮಾಡೋ ಪ್ರೊಸೆಸ್ ಇದೆಲ್ಲ ಎಡಿಟಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ನಾನು ಬ್ಯಾಂಗ್ಳೂರಿಂದ ಇಂದೂಪುರಂಗೆ ಲೇಪಾಕ್ಷಿ ರೈಡ್ ಅಂತ ಒಂದು ಮಾಡಿದ್ದೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಫೋಟೋಜ್ ಬಂದು 5 hours ರೆಕಾರ್ಡ್ ಮಾಡಿದ್ದೆ. ಸೊ ಹೆಲ್ಮೆಟ್ ಒಳಗಡೆ ನಾನು ಇಯರ್ಫೋನ್ ಯೂಸ್ ಮಾಡಿಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಡಿಯೋ ರೆಕಾರ್ಡ್ ಮಾಡಿದ್ದೆ, ಫೋಟೋಜ್ ಬಂದು ನಾರ್ಮಲ್ ಆಗಿ ರೆಕಾರ್ಡ್ ಮಾಡಿದ್ದೆ. ಸೊ ಅದೇನಾಯ್ತು ಅಂತ ಹೇಳಿದ್ರೆ ಟೋಟಲ್ ಆಗಿ 89 ಕ್ಲಿಪ್ಸ್ ಏನೋ ಬಂದಿತ್ತು. ಸೊ ಈ ಆಡಿಯೋಗೆ ಆ ಕ್ಲಿಪ್ಸ್ನೆಲ್ಲ ಅಲೈನ್ ಮಾಡೋದು ಟೈಮ್ ಎಷ್ಟು ತಗೊಳುತ್ತೆ ಅಂತ ಹೇಳಿದ್ರೆ, ನಾನು ಆಫೀಸ್ ಮುಗಿಸ್ಕೊಂಡು ಬಂದು 9 ಗಂಟೆಗೆ ಎಡಿಟಿಂಗ್ ಕೂತಿರೋದು, ಮಾರ್ನಿಂಗ್ 7 ಗಂಟೆವರೆಗೂ ಎಡಿಟಿಂಗ್ ಮಾಡಿದ್ದೀನಿ. ಅಂದ್ರೆ ಅಷ್ಟು ಟೈಮ್ ತಗೊಳುತ್ತೆ. ಸೊ ನಿಮ್ಗೆ ತುಂಬಾ ಟೈಮ್ ಇದ್ದು ತುಂಬಾ ಪೇಷನ್ಸ್ ಇದ್ರೆ ಇಯರ್ಫೋನ್ ಯೂಸ್ ಮಾಡ್ಕೊಂಡೆ ಮೋಟೋ ಬ್ಲಾಗ್ ಮಾಡೋದು ತುಂಬಾನೇ ಚೆನ್ನಾಗಿರ್ತದೆ. ಸೊ ಅದರಿಂದ ಆಗೋ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಇನ್ ಕೇಸ್ ನೀವೇನೋ ಮಾತಾಡಿರ್ತೀರಾ, ಇನ್ನು ಜಾಸ್ತಿ ಮಾತಾಡ್ಬೇಕಾಗುತ್ತೆ, ಇನ್ನು ಕಮ್ಮಿ ಮಾತಾಡಿರ್ತೀರಾ, ಇಲ್ಲ ಬೇರೆ ಏನೋ ಮಾತಾಡಿರ್ತೀರಾ, ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಪ್ರೇಟ್ ಆಡಿಯೋ ಇರ್ತದಲ್ಲ ಅದನ್ನ ಟ್ರಿಮ್ ಮಾಡ್ಬಿಟ್ಟು ನೀವು ಇಯರ್ಫೋನ್ ಯೂಸ್ ಮಾಡಿರ್ತೀರಲ್ಲ ಅದೇ ಇಯರ್ಫೋನ್ ಯೂಸ್ ಮಾಡ್ಬಿಟ್ಟು ಮತ್ತೆ ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ಬೋದು. ಯಾಕಂದ್ರೆ ಬೈಕ್ ಸೌಂಡ್ಗೂ ಇದಕ್ಕೂ ಮರ್ಜ್ ಆಗಿರಲ್ಲ, ಇದು ಸಪ್ರೇಟ್ ಆಗಿರ್ತದಲ್ಲ. ಸೊ ಅದು ನಿಮ್ಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಂದ್ರೆ ಮೀಡಿಯಂ ಮೋಡ್ ಏನಾಗುತ್ತೆ ಅಂತ ಹೇಳಿದ್ರೆ ಫೋಟೋಸ್ ಸಮೇತ ರೆಕಾರ್ಡ್ ಆಗಿರುತ್ತೆ ನಿಮ್ಮ ವಾಯ್ಸ್. ನೀವು ವಾಯ್ಸ್ ಏನಾದ್ರು ಚೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಾಗ್ಬಿಡ್ತದೆ. ಸೊ ಇದು ರೀಡಬ್ಬಿಂಗ್ ಹೇಳಿರೋದು ಅಂತ ಹೇಳ್ಬಿಟ್ಟು. ಒಂದು 2 ಬ್ಲಾಗ್ಸ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಟು ಮುರುಗಮಲ 2 ಬ್ಲಾಗ್ಸ್ ಇಂದ ಮಾತ್ರ ನಾನು ಮೀಡಿಯಂ ಮೋಡ್ ಯೂಸ್ ಮಾಡ್ತಿರೋದು. ಇದಕ್ಕೆ ಮುಂಚೆ ನಾನು ಏನ್ ಮಾಡಿದ್ದೀನೋ ಬ್ಲಾಗ್ಸ್ ಎಲ್ಲ ಅದೆಲ್ಲ ಹೆಡ್ಫೋನ್ ಯೂಸ್ ಮಾಡ್ಬಿಟ್ಟು ಮಾಡಿರೋದು. ನಾನು ಮೀಡಿಯಂ ಮೋಡ್ ಬಂದ್ಬಿಟ್ಟು 7600 ಬಿತ್ತು. ನಾನು ಅಮೆಝಾನ್ ಅಲ್ಲೇ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡಿರೋದು. ಸೊ ಹೆಂಗೋ ಈ ಟಾಪಿಕ್ ಬಂದಿದ್ದೆಲ್ಲ. ಸೊ ಕಂಪ್ಲೀಟ್ ಆಗಿ ನಮ್ಮ ಹೆಲ್ಮೆಟ್ ಸೆಟಪ್ ಎಷ್ಟು ಆಗಿದೆ ಅಂದ್ರೆ ಕಂಪ್ಲೀಟ್ ಈ ಸೆಟಪ್ ನೀವು ನೋಡ್ತಿದ್ದೀರಲ್ಲ, ಈ ಸೆಟಪ್ ಎಷ್ಟು ಪ್ರೈಸ್ ಆಯ್ತು ಇದನ್ನೆಲ್ಲ ಸೆಟಪ್ ಮಾಡ್ಕೊಳಕ್ಕೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಮೀಡಿಯಂ ಮೋಡ್ ಬಂದ್ಬಿಟ್ಟು 7600 ಆಗಿದೆ. ಗೋಪುರ ಬಂದ್ಬಿಟ್ಟು 54,000 ಆಗಿದೆ. ಗೋಪುರ ತಗೊಂಡ್ಮೇಲೆ SD ಕಾರ್ಡ್ ತಗೊಳ್ಳೇಬೇಕಲ್ಲ, ಅದಕ್ಕೆ ಒಂದು 200 ಹೆಚ್ಚು ಕಮ್ಮಿ, ಸರಿಯಾಗಿ ನೆನಪಿಲ್ಲ, 4800 ಆಗಿದೆ. ಸೊ ನಾನು ಬಂದು ಮೈಕ್ ಇದೆಲ್ಲ, ಈ ಮೈಕ್ ಯೂಸ್ ಮಾಡ್ತಿರೋದು ಬಂದು ರೋಡ್ ಮೈಕ್ ಯೂಸ್ ಮಾಡಿ, ರೋಡ್ ಲ್ಯಾವಿಲಿಯರ್ ಗೋ ಪ್ರೊಫೆಷನಲ್ ಅಂತ ಹೇಳ್ಬಿಟ್ಟು
ನಾನು ಪ್ರೊಫೆಷನಲ್ ಮೈಕ್ ಯೂಸ್ ಮಾಡ್ತಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಇದು ಅಷ್ಟೇ ಒಂದು 200 ಹೆಚ್ಚು ಕಮ್ಮಿ ಸರಿಯಾಗಿ ನೆನಪಿಲ್ಲ, ಒಂದು 7000 ಬೀಳ್ಬೋದು. ಬಿಸಿಲು ಬೀಳಬಾರ್ದು ಪ್ಲಸ್ ರೈನಲ್ಲಿ ನೆನಿಬಾರ್ದು ಅಂದ್ರೆ ತುಂಬಾ ಲೈಫ್ ಬರಬೇಕು ಈ ವೈರ್ಗೆ ಅಂತ ಹೇಳ್ಬಿಟ್ಟು ನಾನು ಈ ಪ್ಲಾಸ್ಟಿಕ್ ನೀವು ಏನು ನೋಡ್ತಿದ್ದೀರಾ ಈ ವೈರ್ ಬಂದ್ಬಿಟ್ಟು 450 rupees ಆಯಿತು. ಸೊ ಕಂಪ್ಲೀಟ್ ಆಗಿ ನೋಡಿ, ಹೆಲ್ಮೆಟ್ ಬಂದು 6 ಗಿಫ್ಟ್ ಮಾಡಿರೋದು, ಇದು ಬಂದು 6.5 ಅಂದರೆ 6500 ಬೀಳುತ್ತೆ. ಸೊ ನೀವು ಈಗ ಏನು ನೋಡ್ತಿದ್ದೀರಾ ಗೋಪ್ರೋ ಮೀಡಿಯಂ ಮೋಡ್ ಮೈಕ್ ಪ್ಲಸ್ ಹೆಲ್ಮೆಟ್ ಇಷ್ಟು ಮಾತ್ರನೇ ಒಂದು 80,000 ಆಗಿದೆ. ಇನ್ನು ಸ್ವಲ್ಪ ಒಂದು 100 ಹೆಚ್ಚು ಕಮ್ಮಿ 80,000 rupees ಆಗಿದೆ. ಸೊ ನೋಡಿದ್ರಲ್ಲ ಮೀಡಿಯಂ ಮೋಡ್ ಅನ್ಬಾಕ್ಸಿಂಗ್ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು? ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಮರಿದಿರ ನಿಮ್ಮ ರಮೇಶ್ ಕುಮಾರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.